ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಮಾರ್ನಿಂಗ್ 11 ಗಂಟೆ ಆಗಿದೆ. ಇದು ಬಂದು ಸಂಡೇ ವ್ಲಾಗು. ಸಂಡೇ ಮತ್ತು ಮಂಡೇ ಎರಡು ದಿನದ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ಬಂದು ಉಪ್ಪಿನ ಸೋಳೆ, ಕನ್ನಡದಲ್ಲಿ ತುಳುವಲ್ಲಿ ಉಪ್ಪಡ ಪಚ್ಚಿರು ಅಂತ ಹೇಳ್ತಾರೆ ನೋಡಿ. ನನ್ನ ಮಗಳು ಬಂದು ತಗೊಂಡು ಬಂದು ವಿಡಿಯೋದ ಮುಂದೆ ತೋರಿಸ್ತಾ ಇದ್ದಾಳೆ ನೋಡಿ. ಇದು ಕಟ್ ಮಾಡಿರೋದು, ಅದನ್ನು ಕಟ್ ಮಾಡಬೇಕಷ್ಟೇ. ನಾನೇ ಕಟ್ ಮಾಡ್ತೀನಿ ಅಂತ ಚಾಕು ಹಿಡ್ಕೊಂಡು ಕೂತಿದ್ಲು. ಬಟ್ ನಾನು ಆ ಥರ ಅವಳಿಗೆ ಕೊಡಲ್ಲ, ಅಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಚಾಕು ತಾಗಿಸ್ಕೊಳ್ಳಲ್ಲ, ಬಟ್ ಹೇಳೋಕ್ಕಾಗಲ್ಲ ಒಂದು ಟೈಮಲ್ಲಿ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿ. ಸೊ ಬಟ್ಟೆಗಳೆಲ್ಲ ಸಂಡೇ ದಿನ ರಾಶಿ ಹಾಕಿದ್ದೀನಿ. ಏನಕ್ಕೆ ಗೊತ್ತಾ, ಇದೆಲ್ಲ ಗೋಣ್ ಚೀಲದಲ್ಲಿ ತುಂಬಿಸಿಡಬೇಕು. ಇದರಲ್ಲೆಲ್ಲ ನೋಡಿಬಿಟ್ಟು ಇದು ಯಾವುದಾಗುತ್ತೆ ಯಾವುದು ಆಗಲ್ಲ ಇದೆಲ್ಲ ನೋಡಿಕೊಂಡು ಇದು ಮಾಡಬೇಕು. ಅವಳದಂತೂ ಸಣ್ಣ ಇರುವಾಗದ್ದು ಬಟ್ಟೆ ಇದೆಲ್ಲ ತುಂಬಾ ಇದೆ. ಇದು ಫೋಟೋ ತುಂಬಾ ಲೈಕ್ ಆಗಿದೆ. ಓಕೆನಾ, ಕಂಪ್ನಿ ಫ್ರೆಂಡ್ಸ್ನವರು ಇವಳ 3rd ಇಯರ್ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದಿದ್ದು. ಸೊ ಅದು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಫೋಟೋ ಆಲ್ಬಮ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನು ಕಟ್ ಮಾಡ್ತೀನಿ ಅಂತ ಕೂತ್ಕೊಂಡು ಬಿಟ್ಟಿದ್ದಾಳೆ. ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಂದರೆ ನನಗೆ ಜ್ಯೂಸ್ ಮಾಡಿಕೊಡು ಅಂತ ಅಂದ್ಲು. ಹಾಗಾಗಿ ನೋಡಿ ಪಲ್ಯ ಮಾಡ್ತಾ ಇದ್ದೇನೆ. ನನಗೆ ಎಷ್ಟು ಫೇವ್ರೆಟ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈ ಹಲಸಿನಕಾಯಿ ಏನು ಗೊತ್ತಾ, ಸುಮ್ಮನೆ ಏನು ಹಲಸಿನಕಾಯಿ ಜಾಸ್ತಿ ಇರೋರ ಮನೇಲೆಲ್ಲ ಈ ಥರ ನೀವು ಅದನ್ನು ಉಪ್ಪಲ್ಲಿ ಹಾಕಿಟ್ರೆ ನೆಕ್ಸ್ಟ್ ಮಳೆಗಾಲದಲ್ಲೆಲ್ಲ ಪಲ್ಯ ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ಪಲ್ಯ ಅಂತಲ್ಲ, ಅದರಿಂದ ತುಂಬ ರೆಸಿಪಿಗಳನ್ನೆಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೇನೆ. ಇದು ಏನು ಅಂತ ಹೇಳಿದರೆ, ತುಳುವಲ್ಲಿ ನಾವು ಪುನರ್ಪುಳಿ ಅಂತೇಳಿ ಹೇಳ್ತೀವಿ ನೋಡಿ. ಈ ಥರ ಬಾಟ್ಲಲ್ಲೂ ಸಿಗುತ್ತೆ, ಕೋಕಮ್ಮು ಬಾಟ್ಲಲ್ಲೂ ಸಿಗುತ್ತೆ ಈ ಥರದ್ದು. ಸ್ವಲ್ಪ ಅದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಈ ಥರ ಅರ್ಜೆಂಟಿಗೆ ಏನಾದರೂ ಬೇಕು ಅಂತಂದರೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು, ಏನು ತೊಂದರೆ ಇಲ್ಲ. ಅವಳು ಬೇಕು ಅಂತ ಅಂದ್ಲು, ಅದಕ್ಕೆ ಇವಾಗ ಕೊಡ್ತಾ ಇದ್ದೆ ನೋಡಿ. ರೆಡಿ ಆಯಿತು. ಕಡಲೆ ಹಾಕಿದ್ದೀನಿ, ತುಂಬ ಕಡಲೆ ಹಾಕಿಲ್ಲ, ಯಾಕಂದರೆ ಅದು ಕಡಲೆನೇ ಸಿಗುತ್ತೆ ಬಾಯಿಗೆ. ಸ್ವಲ್ಪ ಮಾತ್ರ ಕಡಲೆ ಹಾಕಿದ್ದೀನಿ ಅಷ್ಟೇ. ಸೊ ಪಲ್ಯ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಹೇಳಿ. ನನಗಂತೂ ಎಷ್ಟು ಇಷ್ಟ ಅಂದರೆ ಯಪ್ಪ ದೇವರೇ, ಅಷ್ಟು ಇಷ್ಟ ನನಗೆ ಪಲ್ಯ. ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಬೀಟ್ರೋಟು, ಅಳಸಂಡೆ ಕಾಳುಗಳೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೇನೆ. ಬೀಟ್ರೋಟ್ ಜೊತೆಗೆ ಆಲೂಗಡ್ಡೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತೆ, ಬಟ್ ಆಲೂಗಡ್ಡೆ ಇರಲಿಲ್ಲ. ಅದಕ್ಕೋಸ್ಕರ ಬೀಟ್ರೋಟಿಗೆ ಅಳಸಂಡೆ ಕಾಳು 2 ಟೈಪಲ್ಲಿ, ಒಂದು ದೊಡ್ಡದು ಒಂದು ಸಣ್ಣದು, ಈ ಟೈಪಲ್ಲಿತ್ತು. ಅದನ್ನು ಹಾಕಿ ಈಗ ಸಾಂಬಾರು ರೆಡಿ ಮಾಡಿದ್ದೀನಿ ನೋಡಿ. ಇನ್ನೊಂದು ಉಪ್ಪಡಚ್ಚಿರು ಪಲ್ಯ, ತುಳುವಲ್ಲಿ ಉಪ್ಪಿನ ಸೋಳೆ, ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಸೈಡ್ ಡಿಶ್ ಆಗಿ ಮಜ್ಜಿಗೆ ಕೂಡ ಇರಬೇಕು. ಮಜ್ಜಿಗೆ ಜೊತೆ ತುಂಬ ಸಖತ್ತಾಗಿರುತ್ತೆ. ಇವಾಗ ಮಜ್ಜಿಗೆ ಕೂಡ ಮಾಡ್ತೀನಿ. ಅವಳಿಗೆ ಮಜ್ಜಿಗೆ ಅಂದ್ರೂ ತುಂಬ ಇಷ್ಟ. ರೈಸ್ ಕೂಡ ಬೇಯ್ತಾ ಇದೆ. ಇವಾಗ ಏನಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದಾಳೆ ಅಂತಂದರೆ, ಕೊತ್ತಂಬರಿ ಸೊಪ್ಪು ಇದು ಪಾಟಲ್ಲಿ ಇವಾಗ ಅಷ್ಟು ಬಂದಿಲ್ಲ. ಊರಲ್ಲೆಲ್ಲ ಮನೇಲಿ ಏನು ಅಂತಂದರೆ ತುಂಬ ಇದೆ, ಅಲ್ಲಲ್ಲಲ್ಲೇ ಆಗಿರುತ್ತೆ ಆ ಥರದ್ದು ಕೊತ್ತಂಬರಿ ಸೊಪ್ಪು. ಅದು ಎಷ್ಟು ಒಳ್ಳೇದಂದರೆ ನೋಡಿ, ಈ ಥರ ಇರುತ್ತೆ ಕೊತ್ತಂಬರಿ ಸೊಪ್ಪು. ಅದು ಇನ್ನೂ ದೊಡ್ಡದಾಗಬೇಕು. ಅದು ಪಾಟಲ್ಲಿ ನಟ್ಟಿರೋದ್ರಿಂದ ಇಷ್ಟು ಚಿಕ್ಕದಾಗಿದೆ. ಇದು ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ಒಳ್ಳೆಯದು. ಓಕೆನಾ, ಇವಾಗ ನೋಡಿ ಊಟಕ್ಕೆ ಮಜ್ಜಿಗೆ ಕೂಡ ಮಾಡಿದ್ದೀನಿ. ಇವಾಗ ಸೆಕೆ ಅಲ್ವಾ, ಮಜ್ಜಿಗೆ ಕುಡಿಬೇಕು ಅಂತಲೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೆಕೆಗೆ ಮಜ್ಜಿಗೆ ಕೂಡ ರೆಡಿ ಮಾಡಿದ್ದೀನಿ. ಪಲ್ಯ ಯಾರಿಗೆಲ್ಲ ಇಷ್ಟ ಹೇಳಿ. ಓಕೆನಾ, ವೈಟ್ ರೈಸ್ ಮಾಡಿರೋದು, ಅರ್ಜೆಂಟಿಗೆ ವೈಟ್ ರೈಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲಾಂದರೆ ಬಾಯ್ಲ್ ರೈಸು ಜಾಸ್ತಿಯಾಗಿ ಊಟ ಮಾಡೋದು ನಾವು. ಜಾಸ್ತಿ ಅಂತ ಅಲ್ಲ, ವೈಟ್ ರೈಸು ಊಟ ಮಾಡ್ತೀವಿ. ಯಾವುದಕ್ಕೆ ಯಾವುದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆ ರೈಸು ಊಟ ಮಾಡೋದು. ಮಜ್ಜಿಗೆ ಜೊತೆ ಸ್ವಲ್ಪ ಪಲ್ಯ. ಅವಳಿಗೆ ತಿನ್ನಿಸ್ತಾ ಇದ್ದೆ, ಅವಳು ಬೇಡ ಅಂತ ಅಂದ್ಲು, ಚೆನ್ನಾಗಿಲ್ಲ ಅಂತ. ಅವಳಿಗೆ ಆಗಲ್ಲದು ಪಲ್ಯ, ಬೇಡ ಅಂತ ಅಂದ್ಲು. ಇನ್ನು ದೊಡ್ಡವಳಾದಮೇಲೆ ತಿಂತಾಳೆ. ಇವಾಗ ಏನಂದರೆ ಮಕ್ಕಳು ಟೇಸ್ಟ್ ಹಿಡಿತಾರೆ, ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ತಿಂತಾರೆ. ಹಾಗಾಗಿ ಈ ಥರದ್ದೆಲ್ಲ ಆಗಲ್ಲ. ಬೀಟ್ರೋಟು ಸಾಂಬಾರು ಸ್ವಲ್ಪ ತಿಂದು, ಅವಳಿಗೆ ಟೊಮೆಟೊ ಸಾರಿತ್ತು ಹಿಂದಿನ ದಿನದ್ದು, ಅದನ್ನು ಕೊಟ್ಟಿದ್ದೆ. ಇವಾಗ ಊಟ ಎಲ್ಲ ಆದಮೇಲೆ ಸ್ವಲ್ಪ ಆಲ್ಟ್ರೇಷನ್ಗೆ ಬಂದಿದೆ. ಫಸ್ಟ್ ಆಲ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಈ ಬಟ್ಟೆಗಳನ್ನೆಲ್ಲ ಜೋಡಿಸಬೇಕು. ಸೊ ನೋಡಿ ಇವಾಗ ಸ್ಟಾರ್ಟ್ ಮಾಡಿದೆ. ಇದು ಇದು ಅವಳು ಹುಟ್ಟಿದಾಗ ತಂದಿರೋದು ಬಟ್ಟೆ. ಇದು ಆ್ಯಕ್ಚುಲಿ ಇದಕ್ಕೆಲ್ಲ 100 ರೂಪೀಸ್ ಕೊಟ್ಟಿದ್ದಾರೆ ಅಷ್ಟೇ ಬಟ್ಟೆಗೆ. ಇದು ಅವಳಿಗೆ ಗಿಫ್ಟ್ ಸಿಕ್ಕಿರೋದು, ಯೆಲ್ಲೋ ಕಲರ್. ಇದು ಆಗೋದೇ ಇಲ್ಲ ಅವಳಿಗೆ ಇವಾಗ ಹಾಕೋಕ್ಕೆ. ಇದೆಲ್ಲ ತುಂಬಿಸಿಡಬೇಕು ಬ್ಯಾಗ್ ಒಳಗಡೆ. ಇದೆಲ್ಲ ಬೇಡ. ಇದು ನಮ್ಮ ಹಸ್ಬೆಂಡ್ ತಂಗಿ ಹೊಲಿದಿರೋದು. ಬಟ್ ಇವಾಗ ಒಂದು ಸ್ವಲ್ಪ ದಿನ ಹಾಕ್ಬೋದಷ್ಟೇ, ಸ್ವಲ್ಪ ಫಿಟ್ ಆಗುತ್ತೆ. ಬಟ್ ಓಕೆ,
ಹಾಕೋಕ್ಕೆ ಆಗುತ್ತೆ. ಇದು ಕೂಡ ಅಷ್ಟೇ ಅವಳದ್ದು ಬರ್ತ್ಡೇಗೆ ಗಿಫ್ಟ್ ಸಿಕ್ಕಿರೋದು ಬಟ್ಟೆ. ಇದು ಕೂಡ ಸ್ವಲ್ಪ ಓಕೆ. ಯಾವುದೆಲ್ಲ ಬೇಕು ಯಾವುದೆಲ್ಲ ತೆಗೆದಿಡ್ತಾ ಇದ್ದೀನಿ. ಇದು ನಾವೇ ತೊಗೊಂಡಿದ್ದಿದ್ದು ಅವಳದು ಬರ್ತ್ಡೇಗೆ ಅಂತಲೇ. ಆಮೇಲೆ ಇದು ನೋಡಿ 1 ಇಯರ್ ಬರ್ತ್ಡೇಗೆ ತೊಗೊಂಡಿದ್ದಿದ್ದು ಬಟ್ಟೆ. ಒಂದೇ ಸಲ ಹಾಕಿರೋದು ಓಕೆನಾ, ಮತ್ತು ಅದನ್ನು ಹಾಕಲೇ ಇಲ್ಲ. ಅವಳು ಹಾಕೋದಕ್ಕೂ ಕೇಳಲ್ಲ. ಬಟ್ ಇವಾಗ ಅವಳಿಗೆ ಅದರ ಬ್ಲೌಸ್ ಆಗುತ್ತೆ, ಬಟ್ ಇದು ಆಗಲ್ಲ, ಅಂದರೆ ಸ್ವಲ್ಪ ಫಿಟ್ ಆಗುತ್ತೆ. ಆದರೆ ಅದನ್ನು ಹಾಕೋದಕ್ಕೆ ಕೇಳಲ್ಲ. ಅದು ನನಗೆ ಚುಚ್ಚುತ್ತೆ ಅಂತೇಳಿ ಬೊಬ್ಬೆ ಹಾಕ್ತಾಳೆ. ನೋಡಿ ಚಿಕ್ಕದಾಗುತ್ತೆ ಅಷ್ಟೇ, ಬಿಟ್ಟರೆ ಹಾಕೋದಕ್ಕೆ ಆಗುತ್ತೆ. ಇದೊಂದು ಮಾತ್ರ ಲಂಗ ಮಾತ್ರ ಸ್ವಲ್ಪ ಹಾಕೋದಕ್ಕೆ ಇದಾಗುತ್ತೆ. ಬಟ್ ಅವಳು ಚುಚ್ಚುತ್ತೆ ಅಂತೇಳಿ ಹೇಳ್ತಾಳೆ. ಇದು ಯಾರಾದರೂ 1 ಇಯರ್ ಬೇಬೀಸ್ ಇರ್ತಾರಲ್ವ, ಈ ಥರ ರೋಡ್ ಸೈಡಲ್ಲಿ ಸೆಡ್ ಥರ ಎಲ್ಲ ಹಾಕ್ಕೊಂಡಿರ್ತಾರಲ್ವ, ಅವರಿಗೆ ಯಾರಾದರೂ ತಗೊಂಡೋಗಿ ಕೊಡಬೇಕು ಅದನ್ನು. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಚೀಲದಲ್ಲೆಲ್ಲ ತುಂಬಿಸಿ ಮೇಲೆ ಇಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಒಂದೇ ಒಂದು ದಿನ ಹಾಕಿಲ್ಲ. ಇದು 5-6 ಏನೇ ಇದೆ. ಬಟ್ ಇವಾಗ ಆಗುತ್ತೆ ಅವಳಿಗೆ ಹಾಕೋದಕ್ಕೆ. ಆವಾಗ ಏನಾಗ್ತಿತ್ತು ಅಂದರೆ ಕೈ ಜಾರ್ತಾ ಇತ್ತು. ಸೊ ಇದು ನನ್ನ ನೆನಪಿನ ನೈಟಿ. ಯಾಕಂದರೆ ಡೆಲಿವರಿ ಟೈಮಲ್ಲಿ ನನಗೆ ಬೇರೆ ಯಾವುದು ಬಟ್ಟೆ ಹಾಕಿರಲಿಲ್ಲ ಅಲ್ಲಿ, ಅಂದರೆ ಇರಲಿಲ್ವೇನೋ. ತುಂಬ ಜನ ಇದು ಡೆಲಿವರಿ ಆಗ್ತಾ ಇರುತ್ತಲ್ವ, 4-5 ಜನ ಈ ಥರ ಡೆಲಿವರಿ ಆಗ್ತಾಯಿರುತ್ತೆ. ಬಟ್ ನಂಗೆ ಹಾಕಿರಲಿಲ್ಲ. ಇದೇ ನೈಟಿ ನಾನು ಹಾಕ್ಕೊಂಡಿದ್ದಿದ್ದು. ಫುಲ್ ಎಲ್ಲ ಬ್ಲಡ್ ಆಗಿತ್ತು ಆ ನೈಟಿಯಲ್ಲಿ. ಸೊ ಅದೊಂದು ನೆನಪು ನನಗೆ, ಆ ನೈಟಿಯಲ್ಲೇ ನಾನು ಡೆಲಿವರಿ ಆಗಿದ್ದು ಅಂತ. ಹಾಗಾಗಿ ಅದರದ್ದು ಜಿಪ್ಪೆಲ್ಲ ಹೋಗಿತ್ತು. ಅದೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ತೊಗೊಂಡಿದ್ದಿದ್ದು ಆವಾಗ. ಯಾಕಂದರೆ ಡೆಲಿವರಿ ಟೈಮಲ್ಲೆಲ್ಲ ಅಷ್ಟು ಕಾಸ್ಟ್ಲಿದೆಲ್ಲ ಬೇಕು ಅಂತಿಲ್ಲ ನೈಟೀಸ್ಗಳೆಲ್ಲ, ಅದಕ್ಕೋಸ್ಕರ. ಆಮೇಲೆ ಇದರಲ್ಲಿ ನೋಡಿ, ಇದು ಫುಲ್ಲು ಅವಳು ಸಣ್ಣ ಪಾಪ್ ಇರಬೇಕಾದ್ರೆ, ಸಣ್ಣ ಪಾಪ್ ಇದ್ದಲ್ಲ, ಅದೆಲ್ಲ ಬಟ್ಟೆಗಳನ್ನು ಇದರಲ್ಲಿ ತುಂಬಿಸಿಟ್ಟಿದ್ದೀನಿ. ಇದು ಯಾವುದು ಆಗಲ್ಲ, ಅದೆಲ್ಲ ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಇದನ್ನು ತೆಗೆದಿಡ್ತೀನಿ ನಾನು. ಇದನ್ನು ಯಾರಿಗೂ ಕೊಡಲ್ಲ. ಬಟ್ಟೆಗಳು ಮಾತ್ರ ಗ್ರ್ಯಾಂಡಾಗಿರೋ ಬಟ್ಟೆಗಳನ್ನೆಲ್ಲ ಕೊಡ್ತೀನಿ. ಇದೆಲ್ಲ ಕೊಡಬೇಕು ಅಂತಿಲ್ಲ. ಇದೆಲ್ಲ ಮಕ್ಕಳಿಗೆ ಏನಂದರೆ ಅವ್ರು ದೊಡ್ಡವರಾದಮೇಲೆ ಅವರಿಗೆ ನೆನಪಿಗಿರುತ್ತೆ, ಓ ಇದು ನನ್ನ ಬಟ್ಟೆನಾ, ಸಣ್ಣ ಬಟ್ಟೆ ಅಂತೇಳಿ. ಹಾಗಾಗಿ ನೋಡಿ ಎಷ್ಟೆಷ್ಟು ಸಣ್ಣ, ನನಗೆ ಶಾಕ್ ಆಗ್ತಿತ್ತು. ಅಯ್ಯೋ ಇಷ್ಟು ಸಣ್ಣ ಬಟ್ಟೆ, ಇಷ್ಟು ಸಣ್ಣ ಇದ್ಲಲ್ಲ ಪಾಪು ಅಂತೇಳ್ಬಿಟ್ಟು. ಹೆಂಗೆ ಅವಳಿಗಂತೂ ತುಂಬ ಖುಷಿ ಆಯಿತು. ಅವಳನ್ನು ಆಮೇಲೆ ಕರೆದೆ ನಾನು, ಇಲ್ಲಿಗೆ ಬಾ ಅಂತೇಳಿ. ಸೊ ನೋಡಿ ಎಷ್ಟೆಷ್ಟು ಚಿಕ್ಕದು. ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲೆಲ್ಲ ತೊಗೊಂಡಿದ್ದಿದ್ದು ಬಟ್ಟೆಗಳು. ಎಷ್ಟು ಚಿಕ್ಕದಿದೆ ಅಂದರೆ. ಬಟ್ ಅವಳು ಸಣ್ಣ ಪಾಪಿರಬೇಕಾದ್ರೆ ಈ ಬಟ್ಟೆ ಹಾಕಿದ್ದಲ್ಲ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗ ಅವಳಿಗೆ. ಇವಾಗ ಕರಿತಾ ಇದ್ದೀನಿ ಇಲ್ಲಿಗೆ ಬಾ ಅಂತ. ನೀ ಸಣ್ಣ ಇರಬೇಕಾದ್ರೆ, ಪಾಪ ಇರಬೇಕಾಗಿರೋ ಇದ್ದಾಗ ಹಾಕಿರ್ತಿದ್ದ ಬಟ್ಟೆಗಳು ಅಂತ ಹೇಳಿದೆ. ಅವಳಿಗೆ ತುಂಬ ಖುಷಿ ಆಯಿತು. ಅವಳಿಗೆ ಅಯ್ಯೋ ಇದು ನಂದ ಅಂತೆಲ್ಲ ಕೇಳ್ತಾ ಇದ್ಲು. ಇವಾಗ ಓಡ್ಕೊಂಡು ಬಂದ್ಲು, ಟಿ ವಿ ನೋಡ್ತಾ ಇದ್ಲು ನೋಡಿ, ಬಂದ್ಲು ಓಡ್ಕೊಂಡು, ಇದು ನಂದ ಅಂತ ಕೇಳ್ತಾ ಇದ್ಲು. ನೋಡಿ ಎಷ್ಟು ಚಿಕ್ಕ, ಈಗ ಎಷ್ಟು ದೊಡ್ಡವಳಾಗಿದ್ದಾಳೆ, ಇಷ್ಟು ಚಿಕ್ಕ ಬಟ್ಟೆ. ಅವಳು ಖುಷಿ ಆಗ್ತಿತ್ತು, ಅವಳಿಗೂ ತುಂಬ ಖುಷಿ ಆಗ್ತಿತ್ತು. ಚೆನ್ನಾಗಿದೆ ಅಂತ ಇದ್ಲು. ನೋಡಿ ಇಷ್ಟಿಷ್ಟು ಚಿಕ್ಕ ಬಟ್ಟೆಗಳು. ಅದನ್ನೆಲ್ಲ ಇವಾಗ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಈ ದೊಡ್ಡ ಬಟ್ಟೆಗಳು ಎಷ್ಟು ಅವಳದೇ ಒಂದು ಗೋಣ್ ಚೀಲ ಇದೆ, ಅದೆಲ್ಲ ಬಿಸಾಡೋದಲ್ಲ, ಅದನ್ನೀಗ ಬೇರೆ ಯಾರಿಗಾದ್ರೂ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ. ಬಟ್ ಅದನ್ನು ಹಂಗೆ ಇಟ್ಕೊಂಡು ಬಿಟ್ಟರೆ ಆಗುತ್ತೆ, ಅಯ್ಯೋ ಇದೆಷ್ಟು ಇದೆ ಅಲ್ವಾ, ಏನು ಮಾಡೋದು ಇದನ್ನು ಅಂತೇಳ್ಬಿಟ್ಟು. ಅದಕ್ಕೆ ಯಾರಿಗಾದ್ರೂ ಅದನ್ನು ಮಕ್ಕಳಿರ್ತಾರಲ್ವ 1 ಇಯರ್ಸು 2 ಇಯರ್ಸ್ ಎಲ್ಲ, ಅವರಿಗೆ ಕೊಟ್ಬಿಡ್ಬೇಕು, ಅವರಾದರೂ ಹಾಕ್ಕೊಳ್ತಾರೆ ಅಂತೇಳಿ. ಮತ್ತು ನನ್ನ ಬಟ್ಟೆಗಳು, ಹಸ್ಬೆಂಡ್ ಬಟ್ಟೆಗಳೆಲ್ಲ ಇದೆ, ಅದನ್ನು ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಅದು ಇವಾಗ ಸದ್ಯಕ್ಕೆ ಈಗ ಇನ್ನು ಯುಗಾದಿ ಹಬ್ಬನೂ ಬಂತಲ್ವಾ, ಅದಕ್ಕೋಸ್ಕರ ಎಲ್ಲ ಅಲ್ಲಿ ಹರಡಿಟ್ಕೊಂಡ್ರೆ ಇದಾಗುತ್ತೆ ಅಂತೇಳಿ ಎಲ್ಲ ಗೋಣ್ ಚೀಲದಲ್ಲಿ ತುಂಬಿಸಿಟ್ಟಿದ್ದೀನಿ. ಟೈಮ್ ಬರಬೇಕಾದ್ರೆ ಅದನ್ನು ಕೊಟ್ಟುಬಿಡೋದಷ್ಟೇ. ಸೊ ಎಷ್ಟೆಷ್ಟು ಚಿಕ್ಕ ಟೀ ಶರ್ಟ್ಗಳು, ಸಾಕ್ಸ್ಗಳು ಎಲ್ಲ ಇದೆ. ಅವಳು ತೆಗ್ಲು ನೋಡ್ತಾ ಇದ್ಲು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ಅದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಲ್ಲ, ಅದು ಇವಾಗ ಆಗುತ್ತೆ ಬಟ್ಟೆ ಅವಳಿಗೆ. ನನ್ನ ಫೇವ್ರೆಟ್ ಇದು ಟೀ ಶರ್ಟ್. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸಣ್ಣ ಪಾಪ ಇರಬೇಕಾದ್ರೆ. ಇನ್ನೂ ಇದೆ ತುಂಬ, ಅದರಲ್ಲಿ ಎಲ್ಲ ತುಂಬಿಸಿಟ್ಟಿದ್ದೀನಿ, ಎಲ್ಲ ಫುಲ್ಲು ಆಗಿಬಿಟ್ಟಿದೆ. ಅವಳು ತೆಗಿತಾ ಇದ್ದಾಳೆ, ಅಲ್ಲೇನೋ ಇದೆ ಅಂತೇಳ್ಬಿಟ್ಟು. ಅವಳದು ಸ್ವೆಟ್ರ್ ಇತ್ತು, ಸಣ್ಣ ಪಾಪ ಇರಬೇಕಾಗಿರುತ್ತಾ, ಅದನ್ನು ನೋಡ್ತಾ ಇದ್ದಾಳೆ, ಅದರಲ್ಲಿ ಏನೋ ಇದೆ ಅಂತ. ನೋಡಿ ಇದು ಕೈಗೆ ಗ್ಲೌಸು. ಈ ಮುಖ ಎಲ್ಲ ಪರ್ಚ್ಕೊಳ್ತಾರೆ, ಆವಾಗ ಸಣ್ಣ ಪಾಪ ಇರಬೇಕಾದ್ರೆ ಉಗುರು ತೆಗಿಯೋಕ್ಕೆ ಭಯ ಆಗ್ತಿತ್ತಲ್ವ, ಅದಕ್ಕೋಸ್ಕರ ಈ ಥರ ಗ್ಲೌಸ್ ಆಗ್ತಾ ಇದ್ದಿದ್ದು ನೋಡಿ. ಅದಷ್ಟೇ ಜಸ್ಟ್ ಮಿನಿಟ್ಸಲ್ಲಿ ಅದನ್ನು ತೆಗ್ದುಬಿಡ್ತಾಳೆ ಅವಳು, ಹಾಕ್ಕೊಳ್ಳಲ್ಲ ಯಾವುದು ಅಷ್ಟೇ. ಅದನ್ನು ತೆಗ್ದುಬಿಡೋದು, ಒಂದು ಸಲ ಹಾಕ್ಕೊಳ್ಳೋದು ಮತ್ತೆ ತೆಗ್ದುಬಿಡೋದು ಅದನ್ನು. ನೋಡಿ ಈ ಕಲ್ಲರೆಲ್ಲ, ಇದು ಈ ಥರದ ಬಟ್ಟೆಗಳು ತುಂಬ ಚೆನ್ನಾಗಿತ್ತು, ಕಲರ್ಸು. ಆಮೇಲೆ ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ನೋಡಿ ಸಣ್ಣ ಪಾಪ ಇರಬೇಕಾಗಿರೋ ಸ್ವೆಟ್ರ್. ಇವಾಗಲೂ ಆಗುತ್ತೆ ಅವಳಿಗೆ ನೋಡಿ ಹಾಕೋದಕ್ಕೆ, ಬಟ್ ಸಣ್ಣದಾಗುತ್ತೆ ಅಷ್ಟೇ. ನೋಡಿ ಇಷ್ಟೇ ಬರುತ್ತೆ ಮೇಲ್ಗಡೆ. ಬ್ಲೌಸ್ ಹಾಕ್ದಾರ ಆಗುತ್ತೆ ಅಷ್ಟೇ ನೋಡಿ, ಇಷ್ಟೇ ಬರೋದು.
ಆದರೆ ಬಟ್ ಇವಾಗಲೂ ಹಾಕೋದಕ್ಕಾಗುತ್ತೆ, ಅದು ಬೇಡ ಅಂತ ಹೇಳಿದ್ಲು, ತೆಗೆದಿಟ್ಬಿಟ್ಟೆ. ನೋಡಿ ಸಣ್ಣದಿರಬೇಕಾದ್ರೆ ಈ ಥರ ಕಟ್ಟೋ ಬಟ್ಟೆಗಳು ಅದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನು ಏನು ಅಂತಂದರೆ ಅವಾಗ ಒಂದು ಸಲ 2 ಸಲ ಅವಳಿಗೆ ತೋರಿಸಿದ್ದೆ, ಅವಳು ಇಷ್ಟು ಸಣ್ಣ ಇರಬೇಕಾದ್ರೆ. ಅದೊಂಥರ ನೆನಪಾಗುತ್ತೆ, ಖುಷಿ ಆಗುತ್ತೆ ಅವಳು ಸಣ್ಣ ಇರಬೇಕಾದ್ರೆ ಬಟ್ಟೆಗಳು ಅಂತೇಳಿ. ಇವಾಗ ಅನಿಸುತ್ತೆ, ಅಯ್ಯೋ ಇಷ್ಟು ದೊಡ್ಡವಳಾಗ್ಬಿಟ್ಲ, ಇಷ್ಟು ಸಣ್ಣ ಪಾಪು ಇದ್ಲಾ ಅಂತೇಳಿ ಅನಿಸ್ಬಿಡುತ್ತೆ. ಆವಾಗ ಅಷ್ಟೊಂದು ನಮ್ಗೆ ಗೊತ್ತಾಗಲ್ಲ ಸಣ್ಣ ಮಕ್ಕಳು ಅಂತೇಳಿ, ಸಣ್ಣ ಪಾಪು ಅಂತೇಳಿ. ಇವಾಗ ಅನಿಸ್ಬಿಡುತ್ತೆ, ಅಯ್ಯೋ ಇಷ್ಟು ಸಣ್ಣ ಇದ್ಲಾ, ಇಷ್ಟು ಸಣ್ಣ ಬಟ್ಟೆನಾ ಇದು ಅಂತೇಳಿ ನಮಗೇ ಆಶ್ಚರ್ಯ ಆಗುತ್ತೆ. ನೋಡಿ ಏನು ಮಾಡ್ತಾಳೆ ಅಂದರೆ ಚೀಲಕ್ಕೆ ತುಂಬಿಸ್ತಿದ್ದಾಳೆ ಸಾಕ್ಸನ್ನು. ನಾನದು ಸಾಕ್ಸ್ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ತೆಗೆದಿಟ್ಟಿದ್ದೆ. ಅದಕ್ಕೆ ಇವಾಗ ಮತ್ತೆ ಅದನ್ನು ಪುನಃ ಇರಲಿ ಅಂತೇಳಿ ಹಾಕೋದಕ್ಕಾಗುತ್ತೆ ಅಂತ ತೆಗೆದು ಆಚೆ ಇಡ್ತಾಯಿದ್ದೆ. ಸೊ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳಿ, ಬ್ಯಾಗ್ ಹಾಕ್ಕೊಂಡು ಎಲ್ಗೋ ಹೊರಡ್ತಾಳೆ ಅಂತ ಹೇಳ್ತಾ ಇದ್ಲು. ಅವಳಿಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡೋದು. ಅವಳಿಗೆ ನಾನು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಎಲ್ಗೋ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಬ್ಯಾಗ್ ಹಾಕ್ಕೊಂಡು ಅಂತೇಳಿ. ನೋಡಿ ಮತ್ತೆ ಲಾಸ್ಟಿಗೆ ಅವಳಿಗೆ ಗೊತ್ತಾಯಿತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಈಚೆ ಓಡ್ಕೊಂಡು ಬಂದಳು. ಇದು ಸೋಮವಾರದ್ದು, ಓಕೆನಾ. ನೆಕ್ಸ್ಟ್ ಡೇ ಇದು ಸೋಮವಾರ. ನೋಡಿ ಬಟ್ಟೆ ನೋಡಿ, ನಾನು ಹೇಳಿದೆ ಅಲ್ಲ ಫ್ಲಿಪ್ಕಾರ್ಟಲ್ಲಿ ಇವಾಗ ಆಗುತ್ತೆ ಅವಳಿಗೆ. ಈಗ ಈ ಸೆಕೆ ಟೈಮಿಗೆ ಚೆನ್ನಾಗಿರುತ್ತೆ. ಫಸ್ಟ್ ಹಾಕೊಳ್ಳೋದಕ್ಕೆ ಕೇಳಲಿಲ್ಲ, ಆಮೇಲೆ ಹೆಂಗಾದರೂ ಅವಳನ್ನು ಇದು ಮಾಡಿಬಿಟ್ಟು ಚೆನ್ನಾಗಿದೆ, ಸೂಪರ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕ್ಸಿದ್ದಿದ್ದು ಬಟ್ಟೆ. ಅದಿವಾಗ ಕರೆಕ್ಟಾಗಿ ಆಗುತ್ತೆ. ದೋಸೆ ಮಾಡಿದ್ದೆ ಮಾರ್ನಿಂಗಿಗೆ. ಅವಳಿಗೆ ಇಷ್ಟ ದೋಸೆಗೆ ಬೆಣ್ಣೆ ಹಾಕ್ಕೊಡು, ತುಪ್ಪ ಹಾಕ್ಕೊಡು ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಸೈಡಲ್ಲಿ ಅದು ಬಿಸಿ ಆಗಿರಲಿಲ್ಲ ಕಾವಲಿ, ಹಾಗಾಗಿ ಆ ಥರ ಆಗಿಬಿಡ್ತು. ಅದನ್ನು ನಾನೇ ತಿಂದೆ. ಆಮೇಲೆ ಅವಳಿಗೆ ಚೆನ್ನಾಗಿರೋದು ಮಾಡಿಕೊಟ್ಟೆ. ನಂಗೆ ದೊಡ್ಡ ದೋಸೆ ಮಾಡಿ ಕೊಡಮ್ಮ, ಆಮೇಲೆ ತುಪ್ಪ ಹಾಕು ಮತ್ತು ಬೆಣ್ಣೆ ಹಾಕು ಅಂತೆಲ್ಲ ಹೇಳ್ತಾಳೆ. ಸೈಡಿಗೆ ಮತ್ತು ಅವಳಿಗೆ ಏನು ಸಾಂಬಾರು ಹಾಕಿ ಕೊಟ್ಬಿಡ್ತೀನಿ ಅವಳಿಗೆ. ತುಂಬ ಇಷ್ಟ. ದೋಸೆ ಇದ್ದರೆ ಇಡೀ ದಿನ ದೋಸೆನೇ ತಿಂತಾ ಇರ್ತಾಳೆ. ಇಡ್ಲಿ ಕೂಡ ಅಷ್ಟೇ, ಇಡ್ಲಿ ಮಾಡಿದ್ರೂ ಇಡೀ ದಿನ ತಿಂತಾ ಇರ್ತಾಳೆ, ಅದನ್ನೇ ತಿಂತಿರ್ತಾಳೆ. ಊಟನೇ ಬೇಡ ಅಂತೇಳಿ ಹೇಳ್ತಾಳೆ. ಸೊ ಇವಾಗ ತುಪ್ಪ ಹಾಕಿದ್ದೀನಿ, ಬೆಣ್ಣೆ ಬೇಡ ಅಂತೇಳಿ ತುಪ್ಪ ಹಾಕಿದ್ದೀನಿ. ಊರಿಂದ ತಂದಿದ್ದಿದ್ದು ತುಪ್ಪ ಅವಳಿಗಂತಲೇ ಕೊಟ್ಟು ಕಳಿಸಿದ್ರು ಅವಾಗ. ಆ ಟೈಮಲ್ಲಿ ತುಪ್ಪ ಇರಲಿಲ್ಲ. ಇವಾಗ ಹಸು ಕರು ಹಾಕಿದೆ, ಹಾಗಾಗಿ ತುಪ್ಪ ಇರುತ್ತೆ. ಆ ಟೈಮಲ್ಲಿ ಇರಲಿಲ್ಲ, ಬಟ್ ಅವಳಿಗಂತಲೇ ಸ್ವಲ್ಪ ತೆಗೆದಿಟ್ಟಿದ್ರು ಅತ್ತೆ, ಅವಳಿಗೆ ಅಂತಲೇ. ಸೊ ಹಾಗಾಗಿ ಅವಳಿಗೆ ಅದನ್ನು ನಾನು ಯೂಸ್ ಮಾಡ್ತೀನಿ, ತುಪ್ಪ ಅನ್ನಕ್ಕೋ ಅಥವಾ ಈ ಥರ ದೋಸೆ ಮಾಡಿಕೊಟ್ಟಾಗ. ಸೊ ಈಗ ಅವಳನ್ನು ಕರಿತಾ ಇದ್ದೀನಿ ಬಾ ತಿನ್ನೋಕ್ಕೆ ಅಂತ. ಕೂತ್ಕೊಂಡು ಮಾರ್ನಿಂಗ್ ಟಿ ವಿ ನೋಡ್ತಾವಳೆ. ಹಲ್ಲುಜ್ಜಿ ನೋಡಿ ಇವಾಗ ಅಲ್ಲೇ ಮಲ್ಕೊಂಡ್ಳು ನೋಡಿ. ಅವಳಿಗೆ ಉದಾಸೀನ ಆಗ್ತಾ ಇದೆ. ಆಮೇಲೆ ಬಂದು ಎತ್ಕೊಂಡು ಸರಿ ಓಕೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ವ್ಲಾಗು. ಮೇಲ್ಗಡೆ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ನೋಡಿ. ಈ ಥರ ಮೇಲ್ಗಡೆ ಬಂದು ಕೂತ್ಕೊಂಡಾಗ ಅವಳಷ್ಟಕ್ಕೆ ಅವಳು ಆಟಾಡ್ತಾ ಇರ್ತಾಳೆ. ಕಂಟಿನ್ಯೂ ವ್ಲಾಗನ್ನು ಮಾಡ್ತಾ ಇರ್ತೀನಿ, ನೋಡೋಣ. ಸದ್ಯಕ್ಕೆ ಇಷ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.